ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೀ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಇವಾಗಷ್ಟೇ ತಲೆಗೆ ಸ್ನಾನ ಮಾಡಿಕೊಂಡು ಬೇಗ ರೆಡಿಯಾಗಿ ಲೈಕ್ ಸನ್ಸ್ಕ್ರೀನ್ ಅಷ್ಟೇ ಫೇಸ್ಗೆ ಹಾಕ್ಕೊಂಡಿರೋದು. ಸೊ ಆಯ್ಲಿ ಥರ ಕಾಣಿಸ್ತಿದೆ. ಆ್ಯಂಡ್ ಐ ಆಮ್ ಗೋಯಿಂಗ್ ಔಟ್. ನೇಲ್ ಎಕ್ಸ್ಟೆನ್ಷನ್ ಮಾಡಿಸ್ಕೊಬೇಕು, ಯಾಕಂದರೆ ಇವತ್ತೇ ಊರಿಗೆ ಹೊಡ್ತಿದ್ದೀವಿ. ಇನ್ 4 days ಅಷ್ಟೇ, ಇನ್ 3 to 4 days ಅಷ್ಟೇ ಬಾಕಿ ಇರೋದು ಮದುವೆಗೆ. ನಾಡಿದಿಂದನೇ ಎಲ್ಲ ಶಾಸ್ತ್ರಗಳು ಲೈಕ್ ಎಲ್ಲ ಇವೆಂಟ್ಸು ಸ್ಟಾರ್ಟ್ ಆಗುತ್ತೆ, ಹಳದಿ ಮೆಹಂದಿ ಎಲ್ಲ. ಇವಾಗ ಎಲ್ಲ ಪ್ಯಾಕ್ ಮಾಡಿಕೊಂಡು ಫಸ್ಟು ಮಂಡ್ಯಗೆ ವಿಸಿಟ್ ಮಾಡಿ, ಮಂಡ್ಯನಲ್ಲಿ ಅನುಷಕ್ಕನ ಡ್ರಾಪ್ ಮಾಡಿ ನೆಕ್ಸ್ಟ್ ನಾವು ನಮ್ಮ ಊರಿಗೆ ಹೋಗ್ತೀವಿ. ಅದಕ್ಕೆ ಇಲ್ಲೇ ನೇಲ್ ಎಕ್ಸ್ಟೆನ್ಷನ್ ಎಲ್ಲ ಇವಾಗಲೇ ಮಾಡ್ಕೊಂಡು ಹೊರಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಆರ್.ಆರ್. ನಗರ್ಗೆ ಹೋಗಬೇಕು, ಯಾಕಂದರೆ ಸ್ವಲ್ಪ ಕೆಲಸ ಇದೆ ಅಲ್ಲೆಲ್ಲ ಫುಲ್ ಮುಗಿಸ್ಕೊಂಡು ನೇಲ್ ಎಕ್ಸ್ಟೆನ್ಷನ್ ಎಲ್ಲ ಮಾಡಿಸ್ಕೊಂಡು ಅನುಷಕನ ಪಿಕ್ ಮಾಡ್ಕೊಂಡು ಬರಬೇಕು ಇಲ್ಲಿಗೆ. ಇಲ್ಲೆಲ್ಲ ನಮ್ಮ ಲಗೇಜ್ನೆಲ್ಲ ಹಾಕ್ಕೊಂಡು ಮಂಡ್ಯಗೆ ಹೊರಡಬೇಕು. ತುಂಬಾ ಟೈಮ್ ಆಗೋಗಿದೆ ಇವಾಗ ಆಲ್ರೆಡಿ. ಎಸ್, ಇವಾಗ ಹತ್ತತ್ರ ಮದುವೆ ಹತ್ತತ್ರ ಬಂದಾಗ ನಮ್ಗೆ ಎಷ್ಟೇ ಟೈಮ್ ಇದ್ರೂ ಟೈಮ್ ಸಾಲಲ್ಲ ಅಂತಲೇ ಅನಿಸೋದು. ಲೆಟ್ಸ್ ಗೋ ನೌ. ತಗೋ ಕುಡಿ, ತಗೋ ಚಿಂಟು. 750 ml ಜ್ಯೂಸು, ಆ್ಯಪಲ್ ಶೇಕ್ ಕುಡಿ. ಚೆನ್ನಾಯ್ತಾ? ಸೊ ನಿಖಿತಾ, ಇದು 2399 ಪ್ಯಾಕೇಜು. ಓಕೆ, ನಾನು ಬೇರೆ ತೊಗೊಂಡಿರೋದು. ಹೋಗು. ಇವಾಗ ಜಸ್ಟ್ ಡಿಟ್ಯಾನ್ ಮತ್ತು ಫೇಶಿಯಲ್ ಆಗಿದೆ. ಇವಾಗ ಪೆಡಿಕ್ಯೂರ್ ನಡೀತಿದೆ ಆ್ಯಂಡ್ ವ್ಯಾಕ್ಸ್ ಕೂಡ ಆಗಿದೆ. ಚಿಂಟುದು ಸ್ಪಾ ಏನೇನೋ ಮಾಡಿಸ್ತಿದ್ದಾರೆ. ನಿಖಿತಾದು ಹೇರ್ ಕಟ್ ಎಲ್ಲ ಆಗಿದೆ. ನಾವು ಮಂಡ್ಯದಲ್ಲೇ ಹೋಗ್ಬಿಟ್ಟು ಅಲ್ಲಿ ಮಾಡಿಸೋಣ ಅಂದ್ಕೊಂಡ್ವಿ. ಬೇಡ, ಇಲ್ಲಿಂದನೇ ಮಾಡಿಸ್ಕೊಂಡು ಮಂಡ್ಯಗೆ ಹೋಗೋಣ ಅಂತ ಅಂದ್ಕೊಂಡು ಇಲ್ಲೇ ಲೇಟ್ ಮಾಡ್ತಿದ್ದೀವಿ. ಆಲ್ರೆಡಿ 3 o'clock ಆಗಿದೆ. ಅಪ್ಪ ಅಮ್ಮ ಏನಂತಾರೋ ಗೊತ್ತಿಲ್ಲ, ಫುಲ್ ಬೈದು ಕೆಡುತ್ತಾರಷ್ಟೇ. ಲಾಸ್ಟ್ ಟೈಮ್ ನಾನು ಮುಡ್ಸೋ ಶಾಸ್ತ್ರಕ್ಕೆ ಬಂದಿದ್ದನಲ್ಲ, ಸೊ ಇಲ್ಲಿಗೆ ಬಂದಿದ್ದೀವಿ 3 ಜನನು. ಬೇಗ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಸೊ ಬೇಗ ಮುಗಿಸ್ಕೊಡ್ತಿದ್ದಾರೆ. ಬೇಗ ಹೋಗೋಣ, ಯಾಕಂದರೆ ನಿಖಿತಾ ಬ್ಲೌಸ್ನ ಕಲೆಕ್ಟ್ ಮಾಡಿದ್ರು. ಫೈನಲಿ ಡನ್ ವಿತ್ ಮೈ ನೇಲ್ ಎಕ್ಸ್ಟೆನ್ಷನ್. ಏನೋ ಕೈ ಮೇಲೆ ಭಾರ ಬಿದ್ದಂಗೆ ಆಗ್ತೈತೆ. ಫಸ್ಟ್ ಟೈಮ್ ಮಾಡಿಸಿರೋದು. ಚೆನ್ನಾಗಿ ಬಂದಿದೆ. N and P ಅಂತ ಹಾಕ್ಸಿದ್ದೀನಿ. ಇನ್ನೊಂದು ಕೈಗೆ P, ಈ ಕೈಗೆ N ಅಂತ ಹಾಕ್ಸಿದ್ದೀನಿ. ಆ್ಯಂಡ್ ಇವಾಗ ನಮ್ಮ ನಿಖಿತಾ ಮಾಡಿಸ್ತಿದ್ದಾರೆ, ಅವ್ರಿಗೆ ವೆಯ್ಟ್ ಮಾಡ್ತಿದ್ದೀವಿ. ಆಲ್ರೆಡಿ 5 ಆಗಿದೆ, 5:45. ಆಲ್ರೆಡಿ 6 ಆಗ್ತಿದೆ. ಇನ್ನು ಯಾವಾಗ ನಾವು ಊರಿಗೆ ಹೋಗೋದು ಗೊತ್ತಾಗ್ತಿಲ್ಲ. ನಿಖಿತಾ ಡಿಫ್ರೆಂಟಾಗಿ ಕಾಣ್ತಿದ್ಯಾ ನಿಜವಾಗ್ಲೂ. ಡಿಫ್ರೆಂಟಾಗಿ ಕಾಣ್ತವಳೆ ಅವಳು. ಇವಾಗ ನೇಲ್ ಎಕ್ಸ್ಟೆನ್ಷನ್ ಮಾಡಿಸ್ಕೊತಿದ್ದಾಳೆ. ಓಕೆ, ವೆಯ್ಟ್ ಮಾಡುವ. ಅವರು ಬರೋರಿದ್ದಾರೆ ಈಗ. ಅಣ್ಣ, ಅನುಷಕ್ಕ ಮತ್ತು ಚಿಂಟು 3 ಜನನೂ ಬರೋರಿದ್ದಾರೆ. ನಾವಿನ್ನೂ ಊಟನೂ ಮಾಡಿಲ್ಲ. 1 o'clock ಬಂದು 6ಗೆ ಹೊರಡ್ತಿದ್ದೀವಿ. ನಾನು ಇವತ್ತು ಮಂಗಳವಾರ ತಿನ್ನಲ್ಲ. ಸರಿ, ವೆಯ್ಟ್ ಮಾಡ್ತೀವಿ, ವೆಯ್ಟ್ ಮಾಡೋಣ. ಒಟ್ಟಿಗೆ ಹೋಗ್ತೀನಿ, ಓಕೆನಾ? ನಿಖಿತಾ ಅವ್ರಿಗೆ ಲೈನ್ ಆಗ್ತಿದ್ದಾಳೆ, ಕ್ಯೂಟ್ ಅಂತ ಹೇಳ್ತಿದ್ದಾಳೆ. ಅವ್ರಿಗೆ ಅರ್ಥ ಆಗ್ತಿತ್ತು, ಅರ್ಥ ಆಗ್ತಿಲ್ವೋ ಗೊತ್ತಿಲ್ಲ. ಕನ್ನಡ ಬರ್ತಿಲ್ಲ ಅವ್ರಿಗೆ. ಹೌದು, ನೇಲ್ ಆರ್ಟ್ ಚೆನ್ನಾಗಿ ಮಾಡ್ತಿದ್ದಾರೆ. ಅವರು ಕ್ಯೂಟ್ ಆಗಿದ್ದಾರೆ. ಕ್ಯೂಟ್ ಆಗಿ ಮಾಡ್ತಿದ್ದಾರೆ. ಹಾಯ್, ವೆಲ್ಕಮ್ ಬ್ಯಾಕ್. ಇದು ನೆಕ್ಸ್ಟ್ ಡೇ, ಲೈಕ್ 2 days ಆದಮೇಲೆ ಮಾಡ್ತಿರೋದು. ನೆನ್ನೆ ಬಂದೆ ಊರಿಗೆ, ಬಟ್ ಫುಲ್ ಹುಷಾರು ತಪ್ಪಿಬಿಟ್ಟು ಮಲ್ಕೊಂಬಿಟ್ಟಿದ್ದೆ. ನೆನ್ನೆ ಪೂರ್ತಿ ಎದ್ದೊಳಕ್ಕೆ ಆಗಿಲ್ಲ. ಸೊ ಇವತ್ತು ನಾಳೆನೇ ಚಪ್ಪರ ಇರೋದ್ರಿಂದ ಇವತ್ತೇ ಎಲ್ಲನೂ ಪ್ರಿಪೇರ್ ಮಾಡ್ಕೊತಿದ್ದೀನಿ. ಸೊ ಒಂದು ಸ್ವಲ್ಪ ನಾನೇ ಇಲ್ಲ ಮಲ್ಕೊಂಡೇ ಇರ್ತೀನಿ ಅಂದ್ಬಿಟ್ಟು ನಾನೇ ಫುಲ್ ಎಲ್ಲ ಪ್ರಿಪೇರ್ ಮಾಡ್ಕೊತಿದ್ದೀನಿ.
ಸೊ ಇವಾಗ ಎಲ್ಲನೂ ಲೈಕ್ ನಾಳೆಗೆ ಏನೇನು ಶಾಸ್ತ್ರಕ್ಕೆ ಬೇಕೋ ಎಲ್ಲನೂ ಡೆಕೋರೇಟ್ ಮಾಡ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಕೆಲಸ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ್ಕೊಳ್ಳೋಣ. ಇವಾಗ ತಿಂಡಿಗೆಲ್ಲ ರೆಡಿ ಮಾಡ್ತಿದ್ದಾರೆ. ವಾಯ್ಸ್ ಕೂಡ ಹೋಗಿದೆ. ನಾಳೆ ಏನು ಮಾಡ್ತೀನೋ ಏನೋ ಗೊತ್ತಿಲ್ಲ. ಇವತ್ತೇ ಹೋಗಿ ಹಾಸ್ಪಿಟಲ್ಗೆ ಇಂಜೆಕ್ಷನ್ ಹಾಕ್ಕೊಂಬರ್ಬೇಕು. ನೋಡೋಣ, ಹಾಸ್ಪಿಟಲ್ಗೆ ಹೋಗ್ತೀನಿ. ಅಲ್ಲಿವರೆಗೂ ಡೆಕೋರೇಟ್ ಮಾಡೋಣ. ಲೈಕ್ ಯಾವ ಥರ ಅಂದರೆ ಈ ಥರ ಫುಲ್ ಶಾಸ್ತ್ರಕ್ಕೆ ಏನೇನು ಯೂಸ್ ಮಾಡ್ತಾರೋ ಅದಕ್ಕೆಲ್ಲ ಈ ಥರ ಫುಲ್ ಡೆಕೋರ್ ಮಾಡ್ಕೊಂಡು ಕೂತಿದ್ದೀನಿ. ಇವತ್ತು ಬೆಳಗ್ಗೆ ನಾಳೆ ಶಾಸ್ತ್ರ ಇದ್ದರೆ ಇವತ್ತು ಮಾಡ್ಕೊಂಡು ಕೂತ್ಕೊತಿದ್ದೀನಿ. ಇವಾಗ 1 ಕೆಗೆ ಅದೆಲ್ಲದಕ್ಕೂ ಆಗಿದೆ. ಲೈಕ್ ಇನ್ನು 1 ಕೆಗೆ ಬಾಕಿ ಇದೆ. ಆ್ಯಂಡ್ ಇನ್ನು 3 ಬಿಂದಿಗೆ ಏನೋ ಮಾಡಬೇಕು ಈ ಥರ. ಸೊ ಮಾಡೋಣ, ತಿಂಡಿ ತಿನ್ಬೇಕು ಆಮೇಲಿಂದ ಮಾಡೋಣ ಇವಾಗ. ಸೊ ಒಬ್ಬಳೇ ಇದ್ದೀನಿ, ಒಬ್ಬಳೇ ಮಾಡ್ಕೊಂಡು ಕೂತಿದ್ದೀನಿ. ನೋಡೋಣ ಎಷ್ಟೊತ್ತಾಗುತ್ತೆ ಏನಾಗುತ್ತೆ ಅಂತ. ಸೀರಿಯಸ್ ಆಗ್ತಿಲ್ಲ, ಗಂಟು ಫುಲ್ಲು ಹೋಗ್ಬಿಟ್ಟೈತೆ ನನಗೆ. ಲೈಕ್ ಎಂಜಿನ್ ನುಂಗೋಷ್ಟು ಕಷ್ಟ ಆಗ್ತೈತೆ, ತುಂಬ ನೋವ್ತೈತೆ. ನೋಡೋಣ, ಆಗಿಲ್ಲ ಇವತ್ತೆ ಅಂದರೆ ಹಾಸ್ಪಿಟಲ್ಗೆ ಹೋಗಿ ಬರೋಣ. ಇವಾಗ ಸದ್ಯಕ್ಕೆ ಇದು ಮಾಡೋಣ. ಬಾಯ್ಲಿ ನೀನು ಇಲ್ಲಿ ಕುತ್ಕೋ ನನ್ನ ಜೊತೆಗೆ. ನಂಗೆ ಆ್ಯಕ್ಚುಲಿ ಇದೇ ಇಷ್ಟ ಆಗಿದ್ದು, ಕಲ್ಸದ್ದು. ನಾನು ಈ ಥರ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಆ್ಯಕ್ಚುಲಿ, ಕಲ್ಸದ್ದು. ಆ್ಯಂಡ್ ಎಲ್ಲ ಫುಲ್ ರೆಡಿ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಇವಾಗ ಅಕ್ಕಿಗೆಲ್ಲ ಇವರೆಲ್ಲರೂ ಪ್ರಿಪೇರ್ ಮಾಡ್ಕೊತಿದ್ದಾರೆ. ಅಕ್ಕಿಗೆ ಫುಲ್ ಹಸೆ ಬರೆಯೋದಕ್ಕೆ. ಹಾಂ, ಅದೊಂದು ಗಮನ ತರ್ತಿದ್ದಾರೆ. ಎಸ್, ಇವಾಗ ಅಂದರೆ ನಾನು ಎದೊಳೋದು, ಮಲ್ಕೊಳ್ಳೋದು, ಟ್ಯಾಬ್ಲೆಟ್ ತೊಗೊಂಡು ರೆಸ್ಟ್ ಮಾಡಿಕೊಂಡು ಆಮೇಲೆ ಕೆಲಸ ಮಾಡಿ ಎಲ್ಲರೂ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ. ನನಗಂತೂ ನಮ್ಮ ಮನೆಯವ್ರಿಗೆಲ್ರಿಗೂ ಅಷ್ಟೇ ಆ ಕಳ್ಸದ್ದೇ ಇಷ್ಟ ಆಗಿದ್ದು. ಕಳ್ಸೋದು ಸಕ್ಕದಾಗಿ ಬಂದಿದೆ ಅಂತ. ಲೈಕ್ ಕೊಂಬಾಳೆ ತೊಗೊಂಡೋಗ್ತಾರಲ್ಲ ಕಳಶ, ಅದಕ್ಕೆ. ಆ್ಯಂಡ್ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಹಳದಿಗೆ ಅವರೇ ಬರ್ತಾರಂತೆ ರೆಡಿ ಮಾಡ್ಕೊಳ್ಳೋದಕ್ಕೆ ಪ್ರಿಪೇರ್ ಆದರೆ ಅವ್ರ ಹತ್ರನೇ ಇರೋ ಐಟಮ್ಸ್ ಎಲ್ಲ ತರ್ತಾರಂತೆ. ಇವಾಗ ಇವರು ಹಸೆ ಬೆರೀತಾರಲ್ಲ, ಸೊ ಅದಕ್ಕೆ ಕಲರೆಲ್ಲ ಮಿಕ್ಸ್ ಮಾಡ್ಕೊತಿದ್ದಾರೆ ಅಕ್ಕಿಗೆ. ನೋಡೋಣ ಹೆಂಗೆ ಎಕ್ಸಿಕ್ಯೂಟ್ ಆಗುತ್ತೆ ನಾಳೆ ಎಲ್ಲ. ಯಾಕಂದರೆ ಇವತ್ತೇ ಆಲ್ರೆಡಿ ಎಲ್ಲ ಆಲ್ಮೋಸ್ಟ್ ಎಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್, ನಮ್ಮ ಚಿಕ್ಕಮ್ಮ ಆಗಿರ್ಬೋದು, ನಮ್ಮ ಅತ್ತೆ, ನಮ್ಮ ದೊಡ್ಡಮ್ಮ ಎಲ್ಲರೂ ಬಂದಿದ್ದಾರೆ. ಅದಕ್ಕೆ ಎಲ್ಲರೂ ಲೈಕ್ ಅವರೂ ಏನೋ ಹುಷಾರಿಲ್ಲ ಅಂದ್ಬಿಟ್ಟು ಅವರು ಹಾಸ್ಪಿಟಲ್ಗೆ ಹೋಗಿ ಬರ್ತಿದ್ದಾರೆ. ಮಕ್ಕಳೆಲ್ಲ ಬಂದ್ಬಿಟ್ಟು ಫುಲ್ ಓಡಾಡ್ತಿದ್ದಾರೆ. ಓಕೆ, ನೋಡೋಣ ಹೋಗಿ ಅದೆಲ್ಲ ಮುಗಿಸ್ಕೊಳ್ಳೋಣ ಅಕ್ಕಿದೆಲ್ಲ. ನೆಕ್ಸ್ಟ್ ಸ್ವಲ್ಪ ಆಚೆ ಹೋಗೋದಿದೆ, ಆಚೆ ಹೋಗ್ಬಿಟ್ಟು ಹಾಗೆ ಹಾಸ್ಪಿಟಲ್ಗೆ ಹೋಗಿ ಬರ್ತೀನಿ. ಇವಾಗ ಇನ್ನೂ ಊಟ ಮಾಡಿಲ್ಲ, ಊಟ ಮುಗಿಸ್ಕೊಳ್ಳೋಣ. ಮಳೆ ಸರಿಯಾಗಿ ಹೋಗ್ತಿದೆ. ನನ್ನ ಮದುವೆ ದಿನ ಏನಾಗುತ್ತೋ ಏನೋ ಗೊತ್ತಿಲ್ಲ. ಮದುವೆ ಟೈಮಲ್ಲಿ ಆ್ಯಂಡ್ ಮದುವೆ ದಿನ ಕೂಡ, ಚಪ್ರ ದಿನ ಕೂಡ ಏನಾಗುತ್ತೋ ಏನೋ ಗೊತ್ತಿಲ್ಲ. ನಾಳೆ ಬೇರೆ ಮೆಹಂದಿ ಇದೆ. ನಾಳೆನೂ ಹಿಂಗೆ ಮಳೆ ಊದ್ರೆ ಯಪ್ಪ ಏನು ಮಾಡೋದು ಒಂದು ಅರ್ಥ ಆಗ್ತಿಲ್ಲ. ಬ್ರೈಟ್ ಟು ಬಿ ದಿನವೂ ಹಿಂಗೆ ಆಯಿತು, ಇವಾಗಲೂ ಹಿಂಗೆ ಆಗ್ತಿದೆ. ನೋಡೋಣ ಹೆಂಗಾಗುತ್ತೆ ಏನು ಅಂತ. ಯಾಕಂದರೆ ಬ್ರೈಟ್ ಟು ಬಿ ನಾವು 9 ಗಂಟೆ ಹೆಂಗೆ ಸ್ಟಾರ್ಟ್ ಮಾಡಿದ್ವಿ, ಮಳೆ ಎಲ್ಲ ನಿಂತಾದ್ಮೇಲೆ. ಇಲ್ಲಿ ಇವಾಗ ಬರ್ತಿರೋ ಮಳೆ ನೋಡಿದ್ರೆ ಗೊತ್ತಾಗ್ತಿಲ್ಲ ನಿಲ್ಲುತ್ತೋ ನಿಲ್ಲಲ್ವೋ ಹಂಗೆ ಅನ್ನಿಸ್ತಿದೆ. ನೋಡೋಣ ಏನಾಗುತ್ತೆ, ನಾಳೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಮಾವಿನಕಾಯಿ ತಿನ್ಕೊಂಡು ಚಿಲ್ ಮಾಡೋಣ. ಆಲ್ರೆಡಿ 11:30 ಆಗಿದೆ. ನಮ್ಗೆ ಇನ್ನೂ ಇದು ಮುಗ್ದಿಲ್ಲ. ಇನ್ನೂ ಮುಗ್ದಿಲ್ಲ. ನಾವು ಎಲ್ಲರೂ ಫುಲ್ ಎಲ್ಲ ಒಂದು ರೌಂಡ್ ನಿದ್ದೆ ಮಾಡ್ತಿದ್ದಾರೆ. ನಾವೆಲ್ಲ ಒಂದು ಸ್ವಲ್ಪ ಮಳೆ ಎಲ್ಲ ನಿಂತೈತಲ್ಲ, ಅದಕ್ಕೆ ಇವಾಗ ಆಂಟಿ ಕೊಟ್ಟು ಅಂಡೆನ ಅಲ್ವಾ ಆಂಟಿ ಅಂಡೆ ಕೊಟ್ಟಿದ್ದಕ್ಕೆ ಇವಾಗ ಮಾಡ್ತಿರೋದು. ಮಲ್ಕೊಳ್ಳೋಣ, ಬೇಗ ಎದ್ದೊಳ್ಬೇಕು ಬೆಳಗ್ಗೆ. ಇಲ್ಲಾಂದರೆ ಇವರೆಲ್ಲ ನನ್ನನ್ನು ತಿಂದು ಬಿಡ್ತಾರೆ ಬೆಳಗ್ಗೆ ಅಷ್ಟರಲ್ಲಿ. ನಾನು ಬೇಗ ಎದ್ದು ರೆಡಿ ಆಗಿಲ್ಲ ಅಂದರೆ. ಸೊ ಬೇಗ ಮಲ್ಕೊಳ್ಳೋಣ. ನನ್ನ ಫೇಸು ತುಂಬ ಡಾರ್ಕ್ ಸರ್ಕಲ್ಸ್ ಎಲ್ಲ ಆಗುತ್ತೆ. ನಿದ್ದೆ ಇಲ್ಲ ಅಂದರೆ ಒಂಥರ ಮುಖ ಊದ್ಕೊಂಡಂಗಾಗುತ್ತೆ. ಬೇಗ ಮಲ್ಕೊಳ್ಳೋಣ, ಬೇಗ ಎದ್ದೊಳ್ಬೇಕು. ಬೇಗ ಎಲ್ಲಾಗಿದೆ, ಆಲ್ರೆಡಿ 11:30 ಆಗಿದೆ. ಬೇಗ ಎದ್ದೊಳ್ಳೋಣ. ನೆಕ್ಸ್ಟ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಸ್, ನಾನು ಅರ್ಲಿ ಮಾರ್ನಿಂಗ್ಗೆ ಎದ್ದು ಸೊ ಚಪ್ರದ ಪೂಜೆಗೆ ಈ ಥರ ರೆಡಿ ಆಗಿದ್ದೀನಿ. ಫುಲ್ ಡೌನಿ ಎಲ್ಲ ಹಾಕ್ಕೊಂಡು ದೇವ್ರ ಮನೆಯೂ ನೆನೆ ಎಲ್ಲ ಫುಲ್ ಸೆಟ್ ಮಾಡಿಕೊಂಡ್ರು. ಇವಾಗ ಬಂದು ಚಪ್ರ ಹಾಕ್ತಿದ್ದಾರೆ. ಫುಲ್ ಎಲ್ಲ ರೂಮೆಲ್ಲ ಮೆಸ್ಸಪ್ ಆಗಿದೆ. ಸೊ ಬೇಗ ರೆಡಿ ಆಗಬೇಕು. ರೆಡಿ ಆಗಿದ್ದೀನಿ. ಹೇರ್ ಸ್ಟೈಲ್ ಒಂದು ಮಾಡ್ಕೊಬೇಕು. ತಲೆ ಇನ್ನೂ ಬದ್ದೇ ಇದೆ. ಸೊ ಹೋಗಿ ಬೇಗ ಚಪ್ರದ ಪೂಜೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವ್ಲಾಗ್ ಮಾಡ್ತಿದ್ದೀನಿ. ಇವರು ನಮ್ಮ ಅಣ್ಣ ಮಂಜೇಶ್ ಅಂತ. ಯಾರಾದರೂ ಹೆಣ್ಣಿದ್ರೆ ನೋಡಿ ಇವ್ರಿಗೆ.
ದಯವಿಟ್ಟು ಇದು ತುಂಬ ಬೇಡಿಕೆ ಮೇಲೆ ಕೇಳ್ತಿರೋದು. ಹೆಣ್ಣಿದ್ರೆ ನೋಡಿ ಇವ್ರಿಗೆ. ಇವಾಗ ಟೈಮ್ ಆಲ್ರೆಡಿ 8:15 ಆಗಿದೆ. ನಮ್ಮಪ್ಪ 7 ಗಂಟೆಗೆ ರೆಡಿಯಾಗು ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ 5 ಗಂಟೆಗೆ ಎಬ್ಬರಿಸಿದ್ರು. ನೋಡಿದ್ರೆ ಇವಾಗ ಇನ್ನೂ ಚಪ್ರ ಹಾಕ್ತಿದ್ದಾರೆ. ಮನೇಲಿ ಆಲ್ರೆಡಿ ಎಲ್ಲ ನೆಂಟರೆಲ್ಲ ಬಂದು ಗೊತ್ತಿರುತ್ತೆ. ಮಿಸಸ್ ಪುಷ್ಪ, ಹಾಯ್ ಹೇಳಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡೆಕೋರೇಷನ್ಗೆ ಹೇಳೋರಿಗೆ ಬೇಡ ಅಂದ್ಬಿಟ್ಟು ನಾವೇ ಲೈಕ್ ಊರು ಜನ ಎಲ್ಲ ಸೇರ್ತಾರಲ್ವ, ಸೊ ನಾವೇ ಜನ ಎಲ್ಲ ಸೇರಿ ಮನೆ ಮುಂದೆ ಜನ ಎಲ್ಲ ತುಂಬಿ ಚಪ್ರ ಹಾಕ್ಲಿ ಅಂದ್ಬಿಟ್ಟು ಎಲ್ಲ ಜನ ಸೇರಿಸಿ ಚಪ್ರ ಹಾಕ್ತಿದ್ವಿ. ಇಲ್ಲಾಂದರೆ ಡೆಕೋರೇಷನ್ ಅವ್ರಿಗೆ ಹೇಳ್ತಿದ್ವಿ. ಇವತ್ತು ಚಪ್ರದ ವಾತಾವರಣ ಫುಲ್ ಎಲ್ಲ ಗಂಡಸ್ರದೇ ನಡೀತಿದೆ. ಸೊ ಇವಾಗ ನಾನು ಜಡೆ ಹಾಕ್ಸ್ಕೊಬೇಕು. ಜಡೆ ಹಾಕ್ಸ್ಕೊಳ್ಳೋಣ ಬೇಗ, ಯಾಕಂದರೆ ಇವಾಗ ಪೂಜೆಗೆ ಕರೀತಾರೆ. ಇವಾಗ ಡೆಕೋರೇಷನ್ ಅವರು ಬಂದಿದ್ದಾರೆ. ಇವರೆಲ್ಲ ಪಾಪ ಊಟಕ್ಕೆ ಅಲ್ಲ ತಿಂಡಿ ಕಾಯ್ಕೊಂಡು ಕೂತಿದ್ದಾರೆ. ನಮ್ಮಮ್ಮ ಮಾತ್ರ ತಿಂತಿದ್ದಾರೆ. ಇವರೆಲ್ಲ ಪಾಪ ಕಾಯ್ಕೊಂಡು ಕೂತವ್ರೆ. A few moments later. ಹಳದಿಗೆ ಈ ರೀತಿ ರೆಡಿ ಆಗಿದ್ದೀನಿ. ಇವಾಗ ಹಳದಿ ಇಟ್ಕೊಂಡಿದ್ದಾರೆ. ಹಸೆ ಏನೋ ಬರೀತಿದ್ದಾರೆ ಅಲ್ಲಿ. ಆ್ಯಂಡ್ ಸ್ವಲ್ಪ ಲೇಟೇ ಆಗೋಯ್ತು ಇವತ್ತು, ಯಾಕಂದರೆ ಊಟ ಮಾಡೋಕ್ಕೆ ಹೋಗ್ಬಿಟ್ರು ಎಲ್ಲ ಜನನು. ಊಟ ಫುಲ್ ಎಲ್ಲ ಫಸ್ಟು ಊಟ ಮುಗಿಸ್ಕೊಳ್ಳೋಣ, ಆಮೇಲೆ ಹಳದಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದು. ಸೊ ಹಂಗೆ ಆಯಿತು. ಬಿಕಾಸ್ ಶಾಸ್ತ್ರಗಳೆಲ್ಲ ತುಂಬ ಒಂದು ಸ್ವಲ್ಪ ಲೇಟ್ ಆಯಿತು, ಶಾಸ್ತ್ರ ಜಾಸ್ತಿ ಇದ್ದಿದ್ದರಿಂದ. ಆ್ಯಂಡ್ ನಾಳೆ ನಾವು ದೇವ್ರ ಪೂಜಿಸ್ಬೇಕು ಅಂದ್ಕೊಂಡಿದ್ವಿ. ಇವತ್ತೇ ದೇವರೆಲ್ಲ ಪೂಜಿಸಿದ್ವಿ, ಅದೊಂದು ಸ್ವಲ್ಪ ಲಾಂಗ್ ಆಯಿತು. ಸೊ ಇವಾಗ ಒಬ್ರೊಬ್ಬರಾಗಿ ಹಸೆ ಎಲ್ಲ ಬರ್ಕೊಂಡು ಇದು ಮಾಡ್ತಿದ್ದಾರೆ, ಹಳದಿಗೆ ರೆಡಿ ಮಾಡ್ಕೊತಿದ್ದಾರೆ. ಇದು ಫುಲ್ಲು ಟರ್ನ್ ಆಗ್ತಿದೆ, ಹೆಂಗೆ ಅಂತಲೇ ಗೊತ್ತಾಗ್ತಿಲ್ಲ. ಇದು ಮೇ ಬಿ ಬಾರಕ್ಕೆ ಫುಲ್ ಟರ್ನ್ ಆಗ್ತಿದೆಯೇನೋ ಏನೋ. ಇವಾಗಲೇ ವಾಯ್ಸ್ ಎಲ್ಲ ಹೋಗ್ಬಿಟ್ಟಿದೆ. ಟ್ಯಾಬ್ಲೆಟ್ ತೊಗೊಂಡ್ರು ನಂಗೆ ಆಗ್ತಿಲ್ಲ, ತಲೆ ಎಲ್ಲ ಫುಲ್ ಭಾರ ಆಗಿಬಿಟ್ಟಿದೆ. ಲೈಕ್ ಫುಲ್ ತಲೆನೋವು ಎತ್ಕೊಂಡ್ಬಿಟ್ಟಿದೆ. ನಾನು ಅದರಲ್ಲೂ ಫುಲ್ ಎಲ್ಲರನ್ನೂ ಓಡಾಡಿಕೊಂಡು ಮಾತಾಡಿಸ್ಕೊಂಡು ಚಿಲ್ ಮಾಡ್ಕೊಂಡಿದ್ದೀನಿ. ಇವಾಗ ಅರ್ಶಿನದ ನೀರೆಲ್ಲ ಲೈಕ್ ನೀರೆಲ್ಲ ಹಾಕ್ತಾರಲ್ಲ, ಹೆಂಗೆ ಏನು ನಾಳೆಗೆ ಹೆಂಗೆ ರೆಡಿ ಆಗ್ತೀನಿ ಅನ್ನೋದೇ ಗೊತ್ತಿಲ್ಲ. ಬಿಕಾಸ್ ಇವಾಗಲೇ ನನಗೆ ಆಗ್ತಿಲ್ಲ. ನೋಡೋಣ, ಹೋಪ್ ಚೆನ್ನಾಗಿರ್ತೀನಿ ಅಂತ. ಓಕೆ.
ನನ್ನೇ ತುಳ್ಕೊಂಬತ್ತೆ ನೋಡುವ ಕತೆ ಹೋಗಲಿ ಎಲ್ಲ ಒಟ್ಟಿಗೆ ಮಾಡಿಲ್ಲ ಈಗ ಈ ಫ್ಯಾಮಿಲಿ ಮಾವನ ಹೆಸರೇನು? ಅಲ್ಲಿಗೆ ಚಿಂಟು ಮಾಡ್ರಿ. ಆಯ್ತು ಎದೊಂದು ಸರಿ ಹಾಕ್ಕೊಂಡು One eternity later. ಅಲ್ಲೋಗಿ ಕಾಯ್ತಾನೆ ಇನ್ಯಾರು ಸಾವಿರ ಹೋಗೋದಾಳು ಇನ್ನೊಂದು ಸಾವಿರ ವೇಟಿಂಗ್ ಮಾಡಿದ್ದಾರೆ ಇವತ್ತು ನಾ ಎಸ್, ಇವಾಗ ಮೆಹಂದಿ ನಂದು ಒನ್ ಪಾರ್ಟ್ ಮುಗಿದಿದೆ. ಇವಾಗ ನಾನೇ ಮೆಹಂದಿ ಹಾಕ್ತಿದ್ದೀನಿ. ನನ್ನ ಮದುವೆಗೆ ನಾನೇ ನಾನ್ ಬ್ರೈಡ್ಸ್ಗೆ ಮೆಹಂದಿ ಹಾಕ್ತಿದ್ದೀನಿ. ಇವಾಗ ಅವರೆಲ್ಲರೂ ರಿಟರ್ನ್ ಗಿಫ್ಟ್ಗೆಲ್ಲ ಪ್ಯಾಕ್ ಮಾಡ್ತಿದ್ದಾರೆ. ಇವಾಗ ಆಲ್ಮೋಸ್ಟ್ ಎಲ್ಲರೂ ಊಟ ಎಲ್ಲ ಮುಗಿಸಿ ಮೆಹಂದಿ ಆಲ್ಮೋಸ್ಟ್ ಎಲ್ಲರೂ ಹಾಕ್ಸ್ಕೊಂಡಿದ್ದಾರೆ. ಇವಾಗ ಪ್ಯಾಕ್ ಮಾಡ್ಕೊಂಡು ಕೂತಿದ್ದಾರೆ, ಟೈಮ್ ಇತ್ತಲ್ಲ ಅಂದ್ಬಿಟ್ಟು. ನಾನು ಇನ್ನೂ ಮೆಹಂದಿ ಹಾಕ್ಸ್ಕೊತಿದ್ದೀನಿ. ಪಾಪ ನನ್ನಿಂದ ಇವ್ರಿಗೂ ಲೇಟ್ ಆಗ್ತಿದೆ, ಇವರು ಇನ್ನೂ ಊಟ ಮಾಡಿಲ್ಲ. ನಾನು ಇವಾಗ ಊಟ ಮಾಡಿ ಇವ್ರಿಗೂ ಊಟಕ್ಕೆ ಕಳಿಸ್ಬೇಕು. ಫಸ್ಟು ನಾನು ಊಟ ಮಾಡ್ತೀವಿ ಅಂತ ಗೊತ್ತಿಲ್ಲ, ಇವಾಗ ಸದ್ಯಕ್ಕೆ ಅವ್ರನ್ನ ಫಸ್ಟ್ ಊಟಕ್ಕೆ ಕಳಿಸ್ಬೇಕು. ಆಮೇಲೆ ಬ್ಯಾಕ್ ಸೈಡ್ ಹಾಕ್ಸ್ಕೊತೀನಿ. ಫಸ್ಟ್ ಇವರು ಊಟ ಮುಗಿಸ್ಕೊಂಬಿಡ್ಲಿ, ಆಮೇಲೆ ಬ್ಯಾಕ್ ಸೈಡ್ ಹಾಕ್ಸ್ಕೊತೀನಿ. ನಾನು ಒಬ್ಳಿಗೆ ಅಲ್ವಾ. ಆಮೇಲೆ ಅಷ್ಟೇ, ಇವತ್ತಿನ ಪ್ರೋಗ್ರಾಮ್ ಎಲ್ಲ ಫಿನಿಶ್ ಆಗಿದೆ. ಮೆಹಂದಿ, ಹಳದಿ ಆ್ಯಂಡ್ ಇವತ್ತೇನೇನು ಶಾಸ್ತ್ರ ಆಯಿತು ಎಲ್ಲ ಕಂಪ್ಲೀಟ್ ಆಗಿದೆ. ನಾಳೆ ಏನಿಲ್ಲ, ರಿಸೆಪ್ಷನ್ ಒಂದೇ ಇರೋದು. ಸೊ ಇವಾಗ ಸದ್ಯಕ್ಕೆ ನಮ್ಮ ವಿಡಿಯೋನ ಹೆಂಗೆ ಮಾಡ್ತಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.